ನೋಡ್ರಿ, ಟೈಪ್ 2 ಕ್ವಶನ್ ಗಳ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಆಲ್ರೆಡಿ ಟೈಪ್ 1 ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಿದೀವಿ. ಅದು ಅರ್ಥ ಆಗೈತೆ ಅನ್ಕೊಂತೀನಿ. ಇವಾಗ ಟೈಪ್ 2 ಕ್ವಶನ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿಯಾಗಿ ಕೇಳ್ತಾರ ಅಂತ ಹೇಳಿ ಇವಾಗ ನಾವು ನೋಡೋಣ. ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡ್ರಿ, ಇವಾಗ ಇದ್ರಲ್ಲೂ ಕೂಡ ನಾನು ಇವಾಗ ರಿಪೀಟ್ ಮಾಡ್ತೀನಿ. ಕೆಲವೊಂದು ಫಾರ್ಮುಲಾಸ್ ಗಳು ತುಂಬಾ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂತ ಹೇಳಿದ್ರೆ, ಒಂದು ಬ್ಯಾಗ್ ಇರುತ್ತೆ. ಈ ಬ್ಯಾಗ್ ಅನ್ನ ನೀವು ಕೊಂಡ್ಕೊಂಡ್ರಿ ಅಂತಂದ ಹೇಳಿದ್ರೆ, ಸೊ ಒಂದ್ ₹100 ಕೊಂಡ್ಕೊಂಡಿರ್ತೀರ, ಅದು CP ವ್ಯಾಲ್ಯೂ ಆಗುತ್ತೆ. ಅದನ್ನ ಎಲ್ಲಾದ್ರೂ ನೀವು ಮಾರಿದ್ರಿ ಅಂತಂದ ಹೇಳಿದ್ರೆ ಅದೇನಾಗುತ್ತೆ, SP ವ್ಯಾಲ್ಯೂ, ಸೆಲ್ಲಿಂಗ್ ಪ್ರೈಸ್ ಅಂತಂದ ಹೇಳ್ತೀವಿ, ಮಾರಿದ ಬೆಲೆ. ಅದನ್ನ ₹120 ಮಾರಿದ್ರಿ ಅಂತಂದ ಹೇಳಿದ್ರೆ ನಮಗೆ ಲಾಭ ಆಗತ್ತ. ಕಡಿಮೆ ಬೆಲೆಗೆ ಎಲ್ಲಾದ್ರೂ ಮಾರಿದ್ರಿ ಅಂತಂದ್ರೆ ₹80 ಮಾಡಿದ್ರಿ ಅಂತಂದ ಹೇಳಿದ್ರೆ ನಮ್ಗೆ ನಷ್ಟ ಆಗತ್ತೆ. ನಾವು ಆಲ್ರೆಡಿ ನೋಡ್ಕೊಂಡಿದೀವಿ. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋದ್ವಿ. ನಮ್ಗಿಲ್ಲಿ ಫಸ್ಟ್ ಫಾರ್ಮುಲಾ ಏನಂತಂದ್ ಹೇಳಿದ್ರೆ, ನಾವು ಲಾಸ್ ಅನ್ನ ಕಂಡಿದೀವಿ ಅಂತಂದ ಹೇಳಿದ್ರೆ, ಲಾಸ್ ಆಗಿತ್ತು ಅಂತಂದ ಹೇಳಿದ್ರೆ ಅದನ್ನೇನಂತ ಹೇಳ್ತೀವಿ, CP ಮೈನಸ್ SP ಅಂತಂದ ಹೇಳಿ. ಇದನ್ನ ಫಾರ್ಮುಲಾ ಕೂಡ ಯೂಸ್ ಮಾಡೋದ್ ಬೇಕಾಗಿಲ್ಲ ನಮ್ಗೆ. ನಾವು ಬಾಯಿಯಿಂದಾನೇ ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೇಳ್ಬೋದು. ಅದಾದ ನಂತರ ನಮ್ಗೆ ಎಲ್ಲಾದ್ರೂ ಪ್ರಾಫಿಟ್ ಆಗಿತ್ತು ಅಂತಂದ ಹೇಳಿದ್ರೆ, ರುಪೀಸ್ ಅಲ್ಲಿ ಹೇಳ್ಬೇಕು ಅಂತಂದ ಹೇಳಿದ್ರೆ ಅದನ್ನ SP ಮೈನಸ್ CP ಅಂತಂದ ಹೇಳ್ತೀವಿ. ಸೊ CP ಅಂತಂದ ಹೇಳಿದ್ರೆ ಕೊಂಡ ಬೆಲೆ, SP ಅಂತಂದ ಹೇಳಿದ್ರೆ ಮಾರಿದ ಬೆಲೆ ಅಂತ ಹೇಳಿ. ಅದಾದ ನಂತರ ನಮ್ಗೆ ಇವಾಗ ಪರ್ಸೆಂಟೇಜ್ ಲಾಸ್ ನ ಹೇಳು ಅಂತಂದ ಹೇಳಿದ್ರೆ L/CP ಇಂಟು 100 ಅಂತಂದ ಹೇಳ್ತೀವಿ. ಪರ್ಸೆಂಟೇಜ್ ಪ್ರಾಫಿಟ್ ಹೇಳು ಅಂತಂದ ಹೇಳಿದ್ರೆ ಎಷ್ಟು ಪ್ರಾಫಿಟ್ ಆಗೈತಿ ದುಡ್ಡಲ್ಲಿ /CP ಇಂಟು 100 ಅಂತಂದ ಹೇಳ್ತೀವಿ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿದ್ವಿ. ಇದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ಪರ್ಸೆಂಟೇಜ್ ಈಕ್ವಲ್ ಟು SP/CP ಅಂತಂದ ಹೇಳಿ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಕೊಂಡ್ವಿ, ಇಲ್ಲಿವರೆಗೂ ಸಾಲ್ವ್ ಮಾಡ್ಕೊಂತ ಹೋದ್ವಿ. ಸೇಮ್ ಅದೇ ತರ ಅದೇ ಫಾರ್ಮುಲಾಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಇವಾಗ ಮುಂದೆನ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಟೈಪ್ 2 ಅಂತಂದ ಹೇಳಿ. ಸೊ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ ನೋಡೋಣ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದಾನ, ಅಸಲು ಬೆಲೆ ಮತ್ತು ಅಸಲು ಹಾಗೂ ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 132 ಆಗೈತಿ. ಇಲ್ಲೇನಿದು ಅಸಲು ಬೆಲೆ ಅಥವಾ ಮಾರಾಟ ಬೆಲೆ. ಅಸಲು ಬೆಲೆ ಅಂತಂದ ಹೇಳಿದ್ರೆ CP, ಮಾರಾಟ ಬೆಲೆ ಅಂತಂದ ಹೇಳಿದ್ರೆ SP. ಇವುಗಳ ನಡುವಿನ ವ್ಯತ್ಯಾಸ 132 ಆಗೈತೆ. ಓಕೆ ಸರ್. ಒಂದು ವೇಳೆ ಶೇಕಡಾವಾರ ಲಾಭವು 20% ಆದ್ರ ಮಾರಾಟ ಬೆಲೆ ಎಷ್ಟಂತ ಕೇಳಿದ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ನ ಕೊಟ್ಟಿದಾನ, ಹಂಗಾದ್ರೆ SP ಕಂಡುಹಿಡಿಯಿರಿ ಅಂತ ಹೇಳಿದ. ಕ್ವಶನ್ ಅರ್ಥ ಆಯ್ತಾ? ಶೇಕಡಾವಾರು ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದಾನ, ಅಸಲು ಮತ್ತು ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ ಕೇಳಿದಾನ. ಅದಾದ ನಂತರ ಇದು ಇಲ್ಲಿ ನೋಡ್ರಿ, ಈ ನಡುವಿನ ವ್ಯತ್ಯಾಸ ಕೇಳಿದ ಅಂತಂದ ಹೇಳಿದ್ರ, ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ CP ಮತ್ತು SP ನಡುವಿನ ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ ಒಂದು ನಷ್ಟ ಕೊಟ್ಟಿರ್ತಾನ, ಇಲ್ಲ ಲಾಭವನ್ನ ಕೊಟ್ಟಿರ್ತಾನ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಆಗಿತ್ತು ಅಂತಂದ ಹೇಳಿದ್ರೆ ಲಾಭ ರುಪೀಸ್ ಅಲ್ಲಿ ಕೊಟ್ಟಿರ್ತಾನ. ಪರ್ಸೆಂಟೇಜ್ ಲಾಸ್ ಅಂತಂದ್ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಅದನ್ನ ನಷ್ಟ ರೂಪೀಸ್ ಅಲ್ಲಿ ಕೊಟ್ಟಿರ್ತಾನೆ. ಇವಾಗ ನಮ್ಗೆ ಏನ್ ಕೊಟ್ಟಿದ್ದಾನ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ ಹೇಳಿದ್ರೆ ಲಾಭವನ್ನ ಕೊಟ್ಟಿದ್ದಾನ. ನಾವು ಲಾಭವನ್ನ ಹೆಂಗ್ ಬರಿತೀವಿ, SP ಮೈನಸ್ CP ಅಂತ ಬರಿತೀವಿ. ಸೊ ಇಲ್ಲಿ ನೋಡ್ರಿ, ಮಾರಾಟ ಬೆಲೆ ಮತ್ತು ಕೊಂಡ ಬೆಲೆಯ ನಡುವಿನ, ಮಾರಾಟ ಬೆಲೆ ಅಥವಾ ಕೊಂಡ ಬೆಲೆ, ಮಾರಾಟ ಬೆಲೆ ಅಥವಾ ಅಸಲು ಬೆಲೆ ನಡುವಿನ ವ್ಯತ್ಯಾಸ, ಇದೇ ವ್ಯತ್ಯಾಸವನ್ನ ಇವನ್ ಕೊಟ್ಟಿದಾನಲ್ಲ, ಇದನ್ನ 132 ಕೊಟ್ಟಿದಾನ. ಅಂದ್ರೆ ಲಾಭವನ್ನ ಕೊಟ್ಟಿದಾನ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಕೊಟ್ಟಿದಾನ, ಲಾಭ ಕೊಟ್ಟಿದಾನಲ್ಲ, ಲಾಭವನ್ನ ರುಪೀಸ್ ಅಲ್ಲಿ 132. ಅರ್ಥ ಆಯ್ತಾ ಎಲ್ರಿಗೂ? ವ್ಯತ್ಯಾಸ ಅಂತಂದ ಹೇಳಿದ್ರೆ ಇವ್ರ ಎರಡೂದ್ರ ನಡುವಿನ ವ್ಯತ್ಯಾಸ ಕೊಟ್ಟಿದ ಅಂತಂದ ಹೇಳಿದ್ರೆ ಲಾಭ ಅಥವಾ ನಷ್ಟ. ಇಲ್ಲಿ ಲಾಭ ಅಂತ ಕೊಟ್ಟಿದ್ರೆ ಲಾಭವನ್ನ ಕೊಟ್ಟಿರ್ತಾನ 132 ಅಂತ ಹೇಳಿ, ನಷ್ಟ ಕೊಟ್ಟಿದ್ರೆ ನಷ್ಟ ಆಗಿದೆ. ಇಲ್ಲಿ ನಮಗ್ ಲಾಭ ಕೊಟ್ಟಿದ ಅಂದ ತಕ್ಷಣ SP ಮೈನಸ್ CP ಈಕ್ವಲ್ ಟು 132 ಆಗೈತೆ ಅಂತ ಹೇಳಿ ಬರ್ಕೊಂಡ್ವಿ, ಲಾಭ ಅಂತ ಕೊಟ್ವಿ. ಬಟ್ ಅದ್ರ ನಮ್ಗೆ ಇಲ್ಲಿ ಏನ್ ಕಂಡಿಡಿ ಅಂತಂದ ಹೇಳಿದಾನ, ಮೊದಲು SP ಕಂಡಿಡಿ ಅಂತಂದ ಹೇಳಿದಾನ, SP ಕಂಡಿಡಿ ಅಂತಂದ ಹೇಳಿದಾನ. ಬಟ್ ಅದ್ರ ನಮ್ಗೆ ಇದನ್ನ ಕೊಟ್ಟಿದಾನ. ಇವಾಗ ನಾವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಕೊಟ್ಟಿದಾನ, ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅನ್ನ ಕೊಟ್ಟಿದಾನ. ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದಾನ, 20% ಅಂತಂದು ಕೊಟ್ಟಿದಾನ. ಇದು ಓಕೆ. ಸೊ ನಮ್ಗೊಂದು ಫಾರ್ಮುಲಾ ಐತಲ್ಲ, ಪರ್ಸೆಂಟೇಜ್ ಈಕ್ವಲ್ ಟು SP/CP ಅಂತಂದೇಳಿ. ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಈ ತರ ವ್ಯತ್ಯಾಸ ಅಂತ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ಈ ಫಾರ್ಮುಲಾವನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಎಷ್ಟಾಗತ್ತೆ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ ಹೇಳಿದ್ರೆ 100ಕ್ಕ ಅದನ್ನ ಪ್ಲಸ್ ಮಾಡ್ಬೇಕು, 20 ಮಾಡ್ತೀರಿ. ಸೊ ಇದೆಷ್ಟಾಯ್ತು, ಟೋಟಲ್ ಆಗಿ 120% ಆಯ್ತು. ಓಕೆ, ಡನ್ ಸರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ SP/CP ವ್ಯಾಲ್ಯೂ ಕೊಟ್ಟ ಇಲ್ಲ. ಬಟ್ ಅದ್ರ ನಾವು ಯಾವ್ದಾದ್ರು ಒಂದ್ ಕಂಡು ಹಿಡ್ಕೋಬಹುದಲ್ಲ. ಇದನ್ನ ನೋಡಿ, ಈ CP ಅನ್ನೋದನ್ನ ಆ ಕಡೆ ಕಳಿಸ್ರಿ. ಈಸಿಯಾಗಿ ನೀವ್ ಹೆಂಗ್ ಮಾಡ್ತೀರಿ ಮಾಡ್ರಿ, ಎಲ್ಲದಕ್ಕೂ ಲಾಸ್ಟ್ ಕೊನೆಗೆ ಆನ್ಸರ್ ಅದ ಬರುತ್ತೆ. CP ವ್ಯಾಲ್ಯೂನ ಆ ಕಡೆ ಕಳಿಸ್ರಿ. SP ಈಕ್ವಲ್ ಟು ಏನಾಗತ್ತ, 132 ಪ್ಲಸ್ CP ಅಂತಂದಾಯ್ತು. ಇದನ್ನ ರೀರೈಟ್ ಮಾಡ್ಕೊಂಡ ನಾನು. SP ಈಕ್ವಲ್ ಟು ಏನಾಯ್ತು, 132 ಪ್ಲಸ್ CP ಆಯ್ತು. ಇದು SP ವ್ಯಾಲ್ಯೂ, ಇದನ್ನ ಬರ್ರಿ, 132 ಪ್ಲಸ್ CP ಅಂತಂದಾಯ್ತು. ಕೆಳಗಡೆ CP ಅಂತಂದೈತೆ. ಇದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಇಲ್ಲಿಯೂ CP ಐತಿ, ಇಲ್ಲಿಯೂ CP ಐತಿ. ನಾವು CP ವ್ಯಾಲ್ಯೂ ಕಂಡು ಹಿಡ್ಕೊಂಡ ನಂತರ SP ವ್ಯಾಲ್ಯೂ ಆರಾಮಾಗಿ ಕಂಡು ಹಿಡ್ಕೋಬಹುದು.
ನೋಡ್ರಿ 120% ಹೆಂಗ್ ಬರ್ಕೋತೀವಿ, 120 ಡಿವೈಡೆಡ್ ಬೈ 100 ಈಕ್ವಲ್ ಟು ಇದನ್ನ ನೋಡ್ರಿ 132 ಪ್ಲಸ್ ಸಿಪಿ, ಅದಾದ ನಂತರ ಇದು ಸಿಪಿ. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ರಿ, ಏನಾಗತ್ತೆ 120 ಸಿಪಿ. ಇನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದೆ. ಅದಾದ ನಂತರ ಇದು 100 ಇಂಟು 132 ಪ್ಲಸ್ ಒಂದಕ್ಕೆ ಮಾಡಿದ್ರಿ ಪ್ಲಸ್ ಆಯ್ತು 100 ಸಿಪಿ ಆಗತ್ತೆ. 100 ಇಂಟು ಸಿಪಿ 100 ಸಿಪಿ ಆಯ್ತು. ಇದನ್ನ ಹಂಗೆ ಇಟ್ಕೊಡ್ರಿ, ಇದನ್ನ ಈ ಕಡೆ ಕಳಿಸ್ರಿ. ಇದು ಪ್ಲಸ್ ಇದ್ದದ ಆ ಕಡೆ ಹೋದ್ರೆ ಮೈನಸ್ ಆಗತ್ತೆ. 120 ಸಿಪಿ ಮೈನಸ್ 100 ಸಿಪಿ ಈಕ್ವಲ್ ಟು ಏನು ಉಳಿತು, 100 ಇಂಟು 132 ಅಂತಂದು ಉಳಿತು. ಇದನ್ನೆರಡು ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ, 120 ಸಿಪಿ ಒಳಗಡೆ 100 ಸಿಪಿ ಕಳೆದ್ರೆ ಎಷ್ಟಾಗಿ ಉಳಿತು, 20 ಸಿಪಿ ಅಂತಂದು ಉಳಿತು. 100 ಇಂಟು 132. ನಿಮ್ಗೆ ಅರ್ಥ ಆಗ್ಲಿ ಅಂತಂದ್ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಮಾಡಕತ್ತೆ, ನೀವು ಶಾರ್ಟ್ ಕಟ್ ಯೂಸ್ ಮಾಡ್ಕೋಬಹುದು. ಸಿಪಿ ವ್ಯಾಲ್ಯೂ ಕಂಡಿಡಿ. 100 ಇಂಟು 132 ಡಿವೈಡೆಡ್ ಬೈ 20 ಆಗತ್ತೆ. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 2 ಒಂದ್ಲೆ 2 ಐತಲೆ, ಸಾರಿ 2 ಐದ್ಲೆ 10. ಏನ್ ಉಳಿತು, 132 ಇಂಟು 5 ಉಳಿತು. ಇದನ್ನ ನಾವು ಮಾಡಿದಾಗ ನಮ್ಗೆ ಸಿಪಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ, ಸಿಪಿ ವ್ಯಾಲ್ಯೂ ಎಷ್ಟು ಬರುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಕಷ್ಟ ದೊಡ್ಡದಾಗೈತೆ, ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳೋದಕ್ಕ. ನೀವು ಡೈರೆಕ್ಟ್ ಆಗಿ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಸೊ ಇದನ್ನೆರಡು ಇಂಟು ಮಾಡ್ರಿ ಅಂತಂದ್ ಹೇಳಿದ್ರೆ 660 ಬರುತ್ತೆ. ಎಷ್ಟು ಬರುತ್ತೆ, ಸಿಪಿ ವ್ಯಾಲ್ಯೂ 660. ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದಾನ, ಮಾರಾಟ ಬೆಲೆ ಎಸ್ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ನಮ್ಗೆ ಇಲ್ಲಿ ಕೊಟ್ಟಿದ ನೋಡ್ರಿ, ಎಸ್ ಪಿ ವ್ಯಾಲ್ಯೂ ಈಕ್ವಲ್ ಟು ಏನಂತಂದೈತೆ, ಎಸ್ ಪಿ ಈಕ್ವಲ್ ಟು 132 ಪ್ಲಸ್ ಸಿಪಿ ಅಂತಂದೈತೆ. ಸಿಪಿ ವ್ಯಾಲ್ಯೂ ಹಾಕ್ರಿ ಇದ್ರೊಳಗ, 132 ಪ್ಲಸ್ 660 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 660 132 ಮಾಡಿದ್ರೆ ಸೊ 792 ಬರುತ್ತೆ. ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 792 ಆಗತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡತ್ತೀನಿ ಅಂತಂದ್ ಹೇಳಿ ಇಷ್ಟೊಂದು ಟೈಮ್ ಹಿಡಿತು. ನೀವು ಆಗ್ಲೇ ಈಸಿಯಾಗಿ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಎಸ್ ಸರ್, ಇಲ್ರಿ ನಾನು ಇಲ್ಲಿ ಎಸ್ ಪಿ ವ್ಯಾಲ್ಯೂ ಹಾಕಂಗಿಲ್ಲ, ಸಿ ಪಿ ವ್ಯಾಲ್ಯೂ ಹಾಕ್ತೀನಿ ಅಂದ್ರೂ ಕೂಡ ನೀವು ಹಾಕೊಂಡ್ ಮಾಡ್ಬೋದು. ಡೈರೆಕ್ಟ್ ಆಗಿ ಎಸ್ ಪಿ ವ್ಯಾಲ್ಯೂ ಬಂದ್ಬಿಡುತ್ತೆ. ಸಿ ಪಿ ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ, ಸಿ ಪಿ ಇದನ್ನ ಆ ಕಡೆ ಕಳಿಸ್ರಿ ಅಂತಂದ ಹೇಳಿದ್ರೆ ಸಿ ಪಿ ಈಕ್ವಲ್ ಟು 132 ಮೈನಸ್ ಎಸ್ ಪಿ ಅಂತಂದ ಆಗತ್ತೆ. ಸೊ ಅವಾಗ ನೀವು ಡೈರೆಕ್ಟ್ ಆಗಿ ಮಾಡಬಹುದು, ಈ ಎಕ್ಸ್ಟ್ರಾ ಸ್ಟೆಪ್ ಮಾಡಂಗಿಲ್ಲ, ಒಂದ್ ಸ್ಟೆಪ್ ಉಳಿಯುತ್ತೆ. ಬಟ್ ಆದ್ರೆ ನಾವು ಮೈನಸ್ ಪ್ಲಸ್ ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ನಿಮ್ಗೆ ಆ ಟೈಮಲ್ಲಿ ಯಾವ ಐಡಿಯಾ ಹೊಳೆಯುತ್ತೋ ಅದನ್ನ ನೀವು ಮಾಡ್ಕೊಬೇಕು. ಇದು ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ನೆಕ್ಸ್ಟ್ ಸೇಮ್ ಅದೇ ತರ ಐತ್ ನೋಡ್ರಿ, ಅಸಲು ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ 264 ಐತೆ. 264. ಒಂದು ವೇಳೆ ಶೇಕಡಾವಾರ ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ, ಎಷ್ಟು, 33% ಕೊಟ್ಟಿದ್ದಾನೆ. ಹಂಗಾದ್ರೆ ಮಾರಾಟ ಬೆಲೆ ಎಸ್ ಪಿ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾನೆ. ಎಸ್ ಲಾಭ ಅಂತಂದ್ ಹೇಳಿದ್ರೆ, ಇಲ್ಲಿ ಲಾಭ ಅಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಲಾಭ ಕೊಟ್ಟಿದ್ದಾನೆ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ಗೆ ಲಾಭ ಕೊಟ್ಟಂಗ, ವ್ಯತ್ಯಾಸ ಅಂತಂದ್ ಹೇಳಿದ್ರೆ ಲಾಭವನ್ನ ಕೊಟ್ಟಂಗ. ಯಾವ್ಯಾವ್ದ್ರ ನಡುವಿನ ವ್ಯತ್ಯಾಸ ಕೇಳಿದಾನೆ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸವೇ ನಮ್ಗೆ ಏನಂತ ಹೇಳ್ತೀವಿ ನಾವು, ಲಾಭ ಅಥವಾ ನಷ್ಟ ಅಂತಂದ್ ಹೇಳ್ತೀವಿ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ನಮ್ಗೆ ಲಾಭವನ್ನ ರುಪೀಸ್ ಅಲ್ಲಿ ಕೊಟ್ಟಿದ್ದಾನ. ಲಾಭವನ್ನ ಹೆಂಗ್ ಬರಿತೀವಿ, ಎಸ್ ಪಿ ಮೈನಸ್ ಸಿ ಪಿ ಅಂತಂದ್ ಬರಿತೀವಿ. ಈ ಫಾರ್ಮುಲಾ ನಮಗ್ ತುಂಬಾ ಇಂಪಾರ್ಟೆಂಟ್ ಆಯ್ತು. ವ್ಯತ್ಯಾಸವನ್ನ ಈ ತರ ಬರ್ಕೊಂತೀವಿ, ಎಸ್ ಪಿ ಮೈನಸ್ ಸಿ ಪಿ. ಎಸ್ ಪಿ ಮೈನಸ್ ಸಿ ಪಿ, ಮಾರಾಟ ಬೆಲೆ ಮತ್ತು ಕೊಂಡ ಬೆಲೆಗಳ ನಡುವಿನ ವ್ಯತ್ಯಾಸ 264 ಆಗೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 33 ಅಂತ ಕೊಟ್ಟಿದ್ದಾನ. ಇವಾಗ ನಾವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಇಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ್ ಹೇಳಿ, ಇದು ನಮ್ದು ಫಾರ್ಮುಲಾ. ಈಗ ನಮ್ಗ ಎಸ್ ಪಿ ಕಂಡು ಹಿಡಿ ಅಂತಂದ್ ಹೇಳಿದಾನಲ್ಲ, ನಾನು ಆಗ್ಲೇ ಮಾಡಿದ್ನಲ್ಲ ಆ ತರ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಮಾಡೋದು. ನಾನು ಇವಾಗ ಏನ್ ಮಾಡ್ತೀನಿ ಅಂತ, ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿಯೋಣ ಅಂತಂದ್ ಹೇಳಿದ ತಕ್ಷಣ ಈ ಸಿ ಪಿ ವ್ಯಾಲ್ಯೂನ ನಾನು ಇದರಿಂದ ಯೂಸ್ ಮಾಡ್ಕೊಂತೀನಿ. ನೋಡ್ರಿ, ಸಿ ಪಿ ವ್ಯಾಲ್ಯೂ ಏನಾಗತ್ತೆ, ಸಿ ಪಿ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಗತ್ತೆ, ಪ್ಲಸ್ ಆಗತ್ತಲ್ಲ. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಳ್ರಿ, ಇದು ಮೈನಸ್ ಆಗತ್ತೆ. ಎಸ್ ಪಿ ಮೈನಸ್ ಇದು ಈ ಕಡೆ ಬಂದ್ರೆ 264 ಮೈನಸ್ ಆಯ್ತು. ಇದು ಸಿ ಪಿ ಮೈನಸ್ ಆಯ್ತಲ್ಲ, ಇದನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ ಆಯ್ತು, ಸಿ ಪಿ ಆಯ್ತು. ಸಿ ಪಿ ವ್ಯಾಲ್ಯೂ ನನಗೆ ಈ ತರ ಬಂತು. ಸೊ ಇದನ್ನ ಹಾಕ್ರಿ ಇಲ್ಲಿ, ಇದನ್ನ ಪರ್ಸೆಂಟೇಜ್ ಬರ್ಕೋಬೇಕಲ್ಲ, ಪರ್ಸೆಂಟೇಜ್ ಒಂದು ಮರ್ತ್ವಿ. ಪ್ರಾಫಿಟ್ ಆಗೈತೆ, ಲಾಭ ಆಗೈತೆ ಅಂತಂದ್ ಹೇಳಿದ್ರೆ 100ರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಲ್ಲ ಅದನ್ನ ಪ್ಲಸ್ ಮಾಡ್ಬೇಕು, ಅಂದ್ರೆ 133 ಆಯ್ತು. 133% ನಾನು ಡೈರೆಕ್ಟ್ ಆಗಿ 133 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀನಿ. ಸೊ ಇದು ಎಸ್ ಪಿ ಹಂಗ ಉಳಿತು. ಸಿ ಪಿ ವ್ಯಾಲ್ಯೂ ಹಾಕ್ರಿದ್ರಲ್ಲಿ ಎಸ್ ಪಿ ಮೈನಸ್ 264 ಅಂತಂದ ಆಯ್ತು. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಡು, 133 ಎಸ್ ಪಿ, 133 ಇಂಟು ಎಸ್ ಪಿ, 133 ಎಸ್ ಪಿ ಮೈನಸ್ 133 ಇಂಟು 264, 133 ಇಂಟು 264 ಹಂಗೆ, ಇದು 100 ಎಸ್ ಪಿ. 100 ಆ ಕಡೆ ಹೋದ್ರೆ ಇಂಟು ಆಗತ್ತ, 100 ಎಸ್ ಪಿ ಆಯ್ತು. ಇವಾಗ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ, ಇದನ್ನ ಈ ಕಡೆ ಕಳಿಸ್ರಿ, ಇದನ್ನ ಆ ಕಡೆ ಕಳಿಸ್ರಿ, ಎಲ್ಲ ಇದು ಟೋಟಲ್ ಆ ಕಡೆ ಕಳಿಸ್ರಿ. 133 ಎಸ್ ಪಿ ಮೈನಸ್ 100 ಎಸ್ ಪಿ ಈಕ್ವಲ್ ಟು, ಇದನ್ನೆಲ್ಲ ಆ ಕಡೆ ಕಳಿಸಿದ್ರೆ 133 ಇಂಟು 264. ಸೊ ಎಷ್ಟು ಉಳಿತು ಇಲ್ಲಿ, 33 ಎಸ್ ಪಿ ಉಳಿತು. ಅದಾದ ನಂತರ ಇದು 133 ಇಂಟು 264. ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿಬೇಕು, 133 ಇಂಟು 264 ಡಿವೈಡೆಡ್ ಬೈ 33.
ಸೊ ಟ್ರೈ ಮಾಡ್ರಿ. 3 ರಿಂದ 3 11 3 8 24 2 ಉಳಿತು. ಇಲ್ಲಿ 4 ಐತಿ, 24 ಆಯ್ತು. 3 8 24 11 11 8 ಇನ್ನೇನ್ ಉಳಿತು? ಈ ಕಡೆ ಬರಿತೇವೆ ನೋಡ್ರಿ, 133 ಇಂಟು 8 ಉಳಿತು. ಇಲ್ಲಿ ಡೈರೆಕ್ಟ್ ಆಗಿ ಇಂಟು ಮಾಡೋಣ. 133 ಇಂಟು 8 8 3 24 ಪ್ಲಸ್ 2 26 8 1 8. ಸೊ 1064 ಎಸ್ ಪಿ ವ್ಯಾಲ್ಯೂ ಆಗತ್ತ. ಓಕೆ ಡನ್. 1064 ಎಸ್ ಪಿ ವ್ಯಾಲ್ಯೂ ಆಯ್ತು. ನೀವು ಮೊದ್ಲಿನ ತರ ಮಾಡ್ತೀರಾ ಅಂತಂತ ಹೇಳಿದ್ರೆ ಎಸ್ ಪಿ ವ್ಯಾಲ್ಯೂ ಮಾಡ್ಕೊಂಡು ಆಮೇಲೆ ಪ್ಲಸ್ ಮಾಡ್ಕೋಬೇಕಷ್ಟೇ. ಎರಡು ತರ ಮಾಡ್ಕೋಬಹುದು, ಅದಕ್ಕೆ ಎರಡು ತರ ಹೇಳ್ಕೊಟ್ಟೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ನೋಡ್ರಿ, ಇದೇ ಈಸಿ ಅನ್ಸತ್ತಲ್ಲ. ಬಟ್ ಅದ್ರ ಮೈನಸ್ ಪ್ಲಸ್ ಹೆಂಗ್ ಮಾಡ್ಕೊಳ್ಳೋದು ನಿಮ್ಗೆ ಎಲ್ಲರೂ ಕನ್ಫ್ಯೂಸ್ ಆಯ್ತು ಅಂದ್ರೆ ಈಸಿಯಾಗಿ ಇದನ್ನ ಆ ಕಡೆ ಕಳ್ಸಿದ್ರೆ ಪ್ಲಸ್ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದ್ ಮಾಡಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಸೇಮ್ ಇದೇ ತರ ಇಟ್ಕೊಂಡು ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಬೇರೆ ಬೇರೆ ಕ್ವಶನ್ ಪೇಪರ್ ಗಳು ಇರ್ತಾವಲ್ಲ ಅಲ್ಲಿ ತಗೊಂಡ್ರೆ ಅಂದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಯಾವ್ಯಾವ್ದು ತಗೊಳಕ್ ಹೋಗ್ಬೇಡ್ರಿ. ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳು ಯಾವ್ಯಾವ ಇರ್ತಾವ ಅವ್ನ್ ತಗೊಂಡ್ ಮಾಡ್ರಿ. ಸೇಮ್ ಅದೇ ತರ ಕ್ವಶನ್. ಒಂದು ವಸ್ತುವಿನ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಆಮೇಲೆ ಮಾರಾಟ ಬೆಲೆಯ ನಡುವಿನ ವ್ಯತ್ಯಾಸ 120 ಆಗಿದೆ. ಇಲ್ಲಿ ಒಂದು ವೇಳೆ ಶೇಕಡಾವಾರ ಲಾಭವು 10 ಆಗಿದ್ದರೆ, ಶೇಕಡಾವಾರ ಲಾಭವು 10 ಆಗಿದ್ದರೆ 10% ಆಗಿದ್ರೆ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದು ಕೊಟ್ಟಿದ್ದಾನೆ. ಎಷ್ಟು? 10%. ಎಸ್ ಪಿ ಕಂಡಿಡಿ ಅಂತಂದು ಹೇಳಿದಾನೆ. ಮಾರಾಟ ಬೆಲೆ ಕಂಡಿಡಿಬೇಕು. ಇಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಲಾಭ ವ್ಯತ್ಯಾಸ ಅಂತಂದ್ ಹೇಳಿದ್ರೆ ಲಾಭ ಕೊಟ್ಟಂಗ. ನಷ್ಟ ಇಲ್ಲೆಲ್ಲಾದ್ರು ನಷ್ಟ ಕೊಟ್ಟಿದ್ದಂದ್ರೆ ನಷ್ಟ ಕೊಟ್ಟಂಗ. ಲಾಭ ಅಂತಂದ್ ಹೇಳಿದ್ರೆ ಏನಂತ ಬರಿತೀರಿ? ಎಸ್ ಪಿ ಮೈನಸ್ ಸಿ ಪಿ ಅಂತ ಬರಿತೀರಿ. 120 ಅಂತಂದ್ ಬರಿತೀರಿ. ನಾನು ಇಲ್ಲೇ ಹೇಳ್ಕೊಡ್ತೀನಿ ಇನ್ನೊಂದು ಇಂಪಾರ್ಟೆಂಟ್. ನಿಮ್ಗೆಲ್ಲಾದ್ರೂ ಅಪ್ಪಿ ತಪ್ಪಿ ನಷ್ಟ ಅಂತ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ, ನಷ್ಟದ ಪರ್ಸೆಂಟೇಜ್ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ನಷ್ಟ ಅಂತಂದ್ ಬರೋದು ಸಿ ಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳ್ಬಾರ್ದು, 120 ಅಂತಂದ್ ಬರಿಬೇಕು. ಅಪ್ಪಿ ತಪ್ಪಿ ಸೇಮ್ ಹಿಂಗೆ ಬರ್ದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ರಾಂಗ್ ಬರುತ್ತೆ. ಆನ್ಸರ್ ರಾಂಗ್ ಬರುತ್ತ. ಈ ವ್ಯತ್ಯಾಸ ಅಂತ ಕೊಟ್ಟಾಗ ಲಾಭವನ್ನ ಎಸ್ ಪಿ ಮೈನಸ್ ಸಿ ಪಿ ಅಂತಾನೆ ಬರಿಬೇಕು, ಮಾರಾಟ ಬೆಲೆ ಕಡಿಬೇಕು. ನಷ್ಟ ಅಂತಂದ್ ಹೇಳಿದ್ರೆ ಕೊಂಡ ಬೆಲೆ ಜಾಸ್ತಿ ಇರುತ್ತೆ, ಅದನ್ನ ಮೊದಲು ಬರಿಬೇಕು. ಕ್ಲಿಯರ್ ಎಲ್ರಿಗೂ? ಇಲ್ಲ ಅಂದ್ರೆ ಆನ್ಸರ್ ರಾಂಗ್ ಬರುತ್ತೆ. ಆನ್ಸರೇ ಬರಂಗಿಲ್ಲ, ಆನ್ಸರ್ ಬೇರೆ ಬಂದ್ಬಿಡುತ್ತೆ. ರಾಂಗ್ ಆನ್ಸರ್ ಬಂದಿರೋದ್ನು ಆ ತರ ಸಾಲ್ವ್ ಮಾಡಿ ಬಂದಿರೋದ್ನು ಕೊಟ್ಟಿರ್ತಾನ. ಅವಾಗ ನಂದು ಆನ್ಸರ್ ಬಂತಂದ್ ಹಾಕಿರಿ ಅಂತಂದ್ ಹೇಳಿದ್ರೆ ರಾಂಗ್ ಆಯ್ತದ. ಸೊ ನೋಡ್ರಿ ಇವಾಗ, ಸೊ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಸಿ ಪಿ ಅಂತಂದ್ ಹೇಳಿ ನಮ್ದು ಫಾರ್ಮುಲಾ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀವಿ? ಪ್ರಾಫಿಟ್ ಅಂತಂದೈತೆ, ಲಾಭ ಅಂತಂದೈತೆ, 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು? 10. 110% ಆಯ್ತು. ಅದನ್ನ ನಾನು 110% ನ 110 ಡಿವೈಡೆಡ್ ಬೈ 100 ಅಂತ ಬರ್ಕೊಂತೀನಿ. ಎಸ್ ಪಿ ವ್ಯಾಲ್ಯೂ, ನಾನು ಎಸ್ ಪಿ ವ್ಯಾಲ್ಯೂ ಹಾಕೋಣ, ಸಿ ಪಿ ವ್ಯಾಲ್ಯೂ ಹಾಕೋಣ? ಸರ್ ನಾವು ಸಿ ಪಿ ವ್ಯಾಲ್ಯೂ ಹಾಕೊಳ್ಳೋಣ. ಅಂದ್ರೆ ಸಿ ಪಿ ಕಂಡು ಹಿಡ್ಕೊಬೇಕು. ಇವಾಗ ಸಿ ಪಿ ಅನ್ನ ಆ ಕಡೆ ಕಳಿಸಿ. ಎಸ್ ಪಿ ಈಕ್ವಲ್ ಟು 120 ಪ್ಲಸ್ ಸಿ ಪಿ ಆಯ್ತು. ಕರೆಕ್ಟಾ? ಈ 120 ಈ ಕಡೆ ಕಳಿಸ್ರಿ. ಇವಾಗ ಸಿ ಪಿ ಅಷ್ಟೇ ಉಳಿತು ಈ ಕಡೆ. ಎಸ್ ಪಿ ಇದನ್ನ ಈ ಕಡೆ ಕಳಿಸ್ರೆ ಏನಾಯ್ತು? ಮೈನಸ್ 120 ಆಯ್ತು. ಈ ತರ ಮಾಡ್ಕೊಬೇಕು, ನಿಮ್ ಕ್ಲಿಯರ್ ಆಗಿ ಅರ್ಥ ಆಗ. ಸೊ ಇವಾಗ ಹಾಕ್ರಿ ಎಸ್ ಪಿ ಡಿವೈಡೆಡ್ ಬೈ ಎಸ್ ಪಿ ಮೈನಸ್ 120. ಇವಾಗ ಇದು ಇಂಟು ಮಾಡ್ರಿ, ಇದು ಇಂಟು ಆಗತ್ತ. ಇವಾಗ ಯಾವ ತರ ಮಾಡೋಣ? ಇದನ್ನ ಆ ಕಡೆ ಕಳಿಸ್ರಿ ಮೇಲ್ಗಡೆ. 110 ಇಂಟು ಎಸ್ ಪಿ ಮೈನಸ್ 120 ಆಗತ್ತ. ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಒಂದ್ಸರಿ. ಸೊ ಇದು 100, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗತ್ತ? 100 ಇಂಟು ಎಸ್ ಪಿ ಅಂತಂದ್ ಆಗತ್ತ. ಇದನ್ನ ಇಂಟು ಮಾಡ್ರಿ, 100 ಎಸ್ ಪಿ ಆಯ್ತು. ಸಾರಿ 110 ಎಸ್ ಪಿ. ಇದು ಒಂದ್ ನಿಮಿಷ ಇರ್ರಿ. 110 ಎಸ್ ಪಿ ಆಯ್ತು. ಮೈನಸ್ ಅಂತಂದ್ ಐತೆ 110 ಇಂಟು 120 ಈಕ್ವಲ್ ಟು ಎಷ್ಟೈತೆ? 100 ಎಸ್ ಪಿ ಅಂತಂದ್ ಐತೆ. ಇದನ್ನ ಈ ಕಡೆ ಕಳ್ಸ್ರಿ. ಇದೇನೈತಲ್ಲ ಟೋಟಲ್ ಇದನ್ನ ಇಂಟು ಮಾಡ್ಕೊಳಕ್ ಹೋಗ್ಬೇಡ್ರಿ, ಹಂಗ ಇಟ್ಕೊಡ್ರಿ. ಇದನ್ನ ಆ ಕಡೆ ಕಳ್ಸಿ. 110 ಎಸ್ ಪಿ ಮೈನಸ್ ಆಗತ್ತ. ಇದನ್ನ ಈ ಕಡೆ ಬಂದ್ರೆ ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರತ್ತ. 100 ಎಸ್ ಪಿ ಆಯ್ತು. ಅದಾದ ನಂತರ ಇದನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಇದ್ದಿದ್ದು ಏನಾಗತ್ತೆ? ಪ್ಲಸ್ ಆಗತ್ತೆ. 110 ಇಂಟು 120 ಆಯ್ತು. ಸೊ ಇದನ್ನೆರಡು ಮೈನಸ್ ಮಾಡ್ಕೊಳ್ರಿ. 100ರಲ್ಲಿ 100 ಎಸ್ ಪಿ ಒಳಗಡೆ, 110 ಎಸ್ ಪಿ ಒಳಗಡೆ 100 ಎಸ್ ಪಿ ಕಳೆದ್ರೆ ಎಷ್ಟು ಉಳಿತು? 10 ಎಸ್ ಪಿ ಉಳಿತು. ಇನ್ನೇನು ಉಳಿತು? 110 ಇಂಟು 120 ಈ ಕಡೆ ಸಾಲ್ವ್ ಮಾಡ್ಕೊಳ್ರಿ. ಎಸ್ ಪಿ ವ್ಯಾಲ್ಯೂ ಎಷ್ಟು ಬರುತ್ತಾ? ಎಸ್ ಪಿ ಈಕ್ವಲ್ ಟು ಇದು ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗತ್ತೆ. 110 ಇಂಟು 120 ಡಿವೈಡೆಡ್ ಬೈ 10. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು? 110 ಇಂಟು 12 ಉಳಿತು. 110 ಇಂಟು 12, 12 ಜೀರೋ ಜೀರೋ, 12 ಒಂದ್ಲೆ 12, 12 ಒಂದ್ಲೆ 12, 13. 1320 ಏನಪ್ಪಾ ಅಂದ್ರೆ ನಮ್ದು ಎಸ್ ಪಿ ವ್ಯಾಲ್ಯೂ ಆಗತ್ತ, ಮಾರಾಟ ಬೆಲೆ ಆಗತ್ತ. ಆನ್ಸರ್ ಐತೆ ನೋಡ್ರಿ. ಎಸ್ ಆನ್ಸರ್ ಐತೆ 1320. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲಪ್ಪ, ಫಸ್ಟ್ ಸ್ಟೆಪ್ ಇದನ್ನ ಬರ್ಕೊಳ್ದು ಸಿ ಪಿ ವ್ಯಾಲ್ಯೂ. ನೆಕ್ಸ್ಟ್ ಸ್ಟೆಪ್ ಇದ್ರಲ್ಲಿ ಹಾಕ್ಬೇಕಷ್ಟೆ. ಉಳ್ದದ್ದೆಲ್ಲ
ಕ್ಯಾಲ್ಕುಲೇಷನ್ ಪಾರ್ಟ್ ನೀವ್ ಹೆಂಗ್ ಮಾಡ್ತೀರ ಅದ್ ನಿಮ್ ಮೇಲೆ ಡಿಪೆಂಡ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ. ಸೇಮ್ ಅದೇ ತರ ಅಸಲು ಬೆಲೆ ಎಷ್ಟೈತಿ, ಕಾಸ್ಟ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಮಾರಾಟ ಬೆಲೆ ಅಂತಂದ್ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ, 224 ಐತೆ. ನಮ್ಗಿಲ್ಲಿ ಲಾಭ ಕೊಟ್ಟಿದಾನ ಅಥವಾ ನಷ್ಟ ಕೊಟ್ಟಿದಾನ ನಮ್ಗೆ ಗೊತ್ತಿಲ್ಲ. ನಾವು ನೆಕ್ಸ್ಟ್ ನೋಡ್ಬೇಕು. ಒಂದು ವೇಳೆ ಶೇಕಡಾವಾರ ನಷ್ಟ ಅಂತ ಕೊಟ್ಟಿದಾನ, ಪರ್ಸೆಂಟೇಜ್ ಲಾಸ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇಲ್ಲಿ ಏನಂತ ಕೊಟ್ಟಿರ್ತಾನ, ಇವನು ರುಪೀಸ್ ಅಲ್ಲಿ ನಷ್ಟವನ್ನ ಕೊಟ್ಟಿದಾನ. ನಷ್ಟವನ್ನ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಏನು, ಯಾವಾಗ್ಲೂ ಕೊಂಡ ಬೆಲೆ ಜಾಸ್ತಿ ಇರುತ್ತೆ. ಸಿಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳಿ ಬರ್ಕೊಂಡ್ವಿ. ಸಿಪಿ ಮೈನಸ್ ಎಸ್ ಪಿ. ಪರ್ಸೆಂಟೇಜ್ ಲಾಸ್ ಎಷ್ಟು ಕೊಟ್ಟಿದಾನ, 40ರಷ್ಟು ಆಗೈತೆ ಅಂತ ಕೊಟ್ಟಿದಾನ. ಹಂಗಾದ್ರ ಮಾರಾಟ ಬೆಲೆಯನ್ನ ಕೇಳಿದಾನ, ಎಸ್ ಪಿ ವ್ಯಾಲ್ಯೂ ಕೇಳಿದಾನ ಇವಾಗ. ಸೊ ಸೇಮ್ ಅದೇ ತರ ನೋಡ್ಕೊಡ್ರಿ, ಎಸ್ ಪಿ ವ್ಯಾಲ್ಯೂ ಕೇಳಿದಾನ. ಸೊ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ್ ಹೇಳಾಗತ್ತೆ. ಸೊ ಪರ್ಸೆಂಟೇಜ್ ಲಾಸ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಈ ಪರ್ಸೆಂಟೇಜ್ ಹೆಂಗ್ ಬರಿತೀವಿ, 100ರಲ್ಲಿ ಮೈನಸ್ ಮಾಡ್ಕೊಂತೀವಿ. ಎಷ್ಟು ಪರ್ಸೆಂಟೇಜ್ ಮಾಡ್ಕೋಬೇಕು, 40% ಮೈನಸ್ ಮಾಡ್ಕೋಬೇಕು. ಎಷ್ಟು ಉಳಿತು, 60% ಉಳಿತು. ಸೊ 60% ನ ನಾನು ಈ ತರ ಬರ್ಕೊಂತೀನಿ ಡೈರೆಕ್ಟ್ ಆಗಿ, ಸುಮ್ನೆ ಯಾಕೆ ಸ್ಟೆಪ್ ನ ಯೂಸ್ ಮಾಡ್ಕೊಳ್ಳಿ. 60 ಡಿವೈಡೆಡ್ ಬೈ 100 ಅಂತ ಬರ್ಕೊಂಡೆ. ಸೊ ಎಸ್ ಪಿ ವ್ಯಾಲ್ಯೂ ಕೇಳಿದಂದ್ರೆ ಎಸ್ ಪಿ ಹಂಗ ಬರ್ಕೊಡ್ರಿ. ಈ ಸಿ ಪಿ ವ್ಯಾಲ್ಯೂ ಬರಿಬೇಕು. ಇವಾಗ ಸಿ ಪಿ ವ್ಯಾಲ್ಯೂ ಬರಿಬೇಕಂತಂದ್ ಹೇಳಿದ್ರೆ ಇದನ್ನ ಎಸ್ ಪಿ ಆ ಕಡೆ ಕಳಿಸಿದ್ರೆ ಸಾಕು. ಸಿ ಪಿ ಈಕ್ವಲ್ ಟು ಏನಾಗತ್ತೆ, 224 ಪ್ಲಸ್ ಎಸ್ ಪಿ ಅಂತಂದ್ ಹೇಳಾಗತ್ತ. ಸೊ 224 ಪ್ಲಸ್ ಎಸ್ ಪಿ ಅಂತಂದಾಯ್ತು. ಇನ್ನೇನ್ ಮಾಡ್ಬೇಕು, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋಗ್ಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಆ ಕಡೆ ಕಳಿಸ್ರಿ. ಇದನ್ನ ನೋಡ್ರಿ ನಾನು ಡೈರೆಕ್ಟ್ ಆಗಿ ಇಂಟು ಮಾಡ್ತೇನೆ. ಮೊದಲು 60 ಇಂಟು 224 ಮಾಡ್ತೀನಿ ಪ್ಲಸ್ ಅಂತಂದೈತೆ. ಅದಾದ ನಂತರ 60 ಇಂಟು ಎಸ್ ಪಿ ಆಗತ್ತ, 60 ಎಸ್ ಪಿ ಆಯ್ತು. ಇದು 100 ಇಂಟು ಎಸ್ ಪಿ ಅಂತಂದ್ ಹೇಳಿದ್ರೆ 100 ಎಸ್ ಪಿ ಆಯ್ತು. ಸೊ ಇದು ಎಸ್ ಪಿ ಏನೈತಲ್ಲ ಇದನ್ನ ಆ ಕಡೆ ಕಳಿಸ್ರಿ, ಮೈನಸ್ ಆಗತ್ತ. ಇದನ್ನ ಹಂಗ ಬರ್ಕೊಡ್ರಿ, 60 ಇಂಟು 224 ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸಿದ್ರೆ 100 ಮೈನಸ್ 100 ಎಸ್ ಪಿ ಮೈನಸ್ 60 ಎಸ್ ಪಿ. ಎಷ್ಟು ಉಳಿತು, ಇನ್ನು 40 ಎಸ್ ಪಿ ಉಳಿತು. 40 ಎಸ್ ಪಿ ಅಂತಂದ್ ಬರ್ಕೊಂಡೆ. ಇದನ್ನ ಉಲ್ಟಾ ಬರ್ಕೊಂತಿದೀನಿ ಅಷ್ಟೇ. 60 ಇಂಟು 224 ನಮ್ಗೆ ಎಸ್ ಪಿ ವ್ಯಾಲ್ಯೂ ಬೇಕು. ಎಸ್ ಪಿ ಈಕ್ವಲ್ ಟು 60 ಇಂಟು 224 ಡಿವೈಡೆಡ್ ಬೈ 40. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇದು ಎಷ್ಟೈತಿ, 224 ಇದು. ಎಸ್ ಇದ್ ನೋಡ್ರಿ 4 ಒಂದ್ಲೆ, ಇದ್ ನೋಡ್ರಿ 4 5 20, 4 5 20, 2 ಉಳಿತು, 2 4 ಆಯ್ತು 24 ಆಯ್ತು, 4 6 24. ಸೊ ಇನ್ನೇನ್ ಉಳಿತು, 56 ಇಂಟು 6 ಮಾಡ್ರಿ, 6 6 36, 6 5 30 ಪ್ಲಸ್ 3 336. ಎಸ್ ಪಿ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂದ್ರ 336 ಆಗತ್ತ. ಎಸ್ ಪಿ ವ್ಯಾಲ್ಯೂ ಎಷ್ಟಾಯ್ತು, 336 ಆನ್ಸರ್ ಐತೆ. ಸೊ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಐತ್ ನೋಡ್ರಿ. ಸೊ ಆನ್ಸರ್ 336 ಆಗತ್ತೆ. ಸೊ ಈ ತರ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಆಯ್ತಾ. ಈ ಕ್ವಶನ್ ಅನ್ನ ನೀವು ಮಾಡ್ಬೇಕು, ನಾನು ಹೇಳ್ಕೊಡ್ತೀನಿ ಅಷ್ಟೇ. ಫಸ್ಟ್ ಏನು, ಕಾಸ್ಟ್ ಬೆಲೆ ಸಿ ಪಿ ಅಂತಂದ್ ಐತೆ, ಮಾರಾಟ ಬೆಲೆ ಎಸ್ ಪಿ ಅಂತಂದ್ ಕೊಟ್ಟಿದ್ದಾನೆ. ಇದನ್ನ ಮೈನಸ್ ಮಾಡಿದಾನ 560 ಅಂತಂದ್ ಐತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಲಾಭ ಕೊಟ್ಟಿದ್ದಾನೆ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ, 35% ಕೊಟ್ಟಿದ್ದಾನೆ. ಎಸ್ ಪಿ ವ್ಯಾಲ್ಯೂ ಕಂಡಿಡಿ ಅಂತಂದ್ ಹೇಳಿದಾನೆ. ಸೊ ಇವಾಗ ನೀವೇನ್ ಮಾಡ್ಬೇಕು, ಸೊ ಈ ಈಕ್ವೇಶನ್ ಅನ್ನ ಮೊದಲು ಬರಿಬೇಕು. ಏನಂತ ಬರುತ್ತೆ ನೋಡಿ, ಲಾಭ ಬರುತ್ತಾ ನಷ್ಟ ಬರುತ್ತ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಸಿ ಪಿ ವ್ಯಾಲ್ಯೂ ಕಂಡುಹಿಡಿಬೇಕು. ಸಿ ಪಿ ವ್ಯಾಲ್ಯೂ ಈ ಈಕ್ವೇಶನ್ ನ ಯೂಸ್ ಮಾಡಿ ಸಿ ಪಿ ವ್ಯಾಲ್ಯೂ ಕಂಡುಹಿಡಿ. ಅದಾದ ನಂತರ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ. ಇದರಲ್ಲಿ ನೀವು ಸಿ ಪಿ ವ್ಯಾಲ್ಯೂನ ಹಾಕ್ಬೇಕು. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು ನನಗೆ ಆನ್ಸರ್ ಅನ್ನ ಹೇಳ್ಬೇಕು. ಸೊ ಇದನ್ನ ಕಮೆಂಟ್ ಅಲ್ಲಿ ಹಾಕ್ರಿ, ಆನ್ಸರ್ ಏನ್ ಬರುತ್ತೆ ಅಂತಂದೇಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದು ಟಾಪಿಕ್ ನ ನಾವು ನೋಡೋಣ.